ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತವಾಚಾರ್ಯ ಮಂಜುನಾಥ್ ಗುರುಜಿ. ವೀಕ್ಷಕರೇ ನೋಡಿ, ಇವತ್ತು ನಾವು ಬಹುಮುಖ್ಯವಾಗಿ ಪ್ರತಿಯೊಂದು ಲಾಸ್ಟ್ ವಿಡಿಯೋನಲ್ಲಿ ಕೆಲವೊಂದು ಹೋಮ್ ಟೂರ್ಗಳನ್ನು ಮಾಡಿದ್ವಿ. ಇವತ್ತು ಬಹುಮುಖ್ಯ ನಮ್ಮ ಒಂದು ಬೋರ್ಡಿನ ಮುಖಾಂತರ ಈ ಒಂದು ರೋಡ್ ಹೇಗಿದೆ, ಪ್ಲಾಟ್ ಹೇಗಿದೆ, ಮನೆ ಹೇಗೆ ನಿರ್ಮಾಣ ಮಾಡ್ತೀರಾ ಅಂತ. ಸೊ ರೋಡ್ ನೋಡಿ, ಯಾವುದೇ ಕಡೆ ಬರಲಿ ಆ ರೋಡಿನ ಅನುಸಾರವಾಗಿ ನೀವು ಡೋರ್ ಇಟ್ಟರೆ ನಿಮಗೆ ಖಂಡಿತವಾಗಿ ತುಂಬ ಒಳ್ಳೆ ಸ್ಪೇಸು ಉಳಿಯುತ್ತೆ. ಉದಾಹರಣೆಗೆ ನಾನು ಇದು ಒಂದು ಪ್ಲಾಟ್ ಅಂತ ಹಾಕ್ತಿರುವಂಥದ್ದು. ಇದಕ್ಕೆ ನಿಮಗೆ ಪಶ್ಚಿಮ ಅಭಿಮುಖವಾಗಿ ರಸ್ತೆ ಇದೆ ಅಂತ ಅಂದ್ಕೊಳ್ಳಿ. ಸೊ ಈ ವಿಚಾರದಲ್ಲಿ ನೋಡೋದಾದರೆ, ಸೊ ಇದಕ್ಕೆ ನಾವು ನೋಡೋದಾದರೆ ಪಶ್ಚಿಮಾಭಿಮುಖವಾಗಿ ರಸ್ತೆ ಇದ್ದಾಗ ಸೊ ಯಾವ ರೀತಿ ವೆಸ್ಟ್ ಬೈ ರೋಡ್ ಅಂತ ಬಂದಾಗ, ಸೊ ಇಲ್ಲಿ ಈ ಪ್ಲಾಟಲ್ಲಿ ನೀವು ಒಂದು ಮನೆ ನಿರ್ಮಾಣ ಮಾಡ್ತಾಯಿದ್ದೀರಾ. ಈ ಪ್ಲಾಟ್ಗೆ ಏನಾದರೂ ನೀವು ಮುಖ್ಯ ದ್ವಾರ ನಿರ್ಮಾಣ ಮಾಡಬೇಕು ಅಂದರೆ ಇದಕ್ಕೆ ಸಿಂಪಲ್ ನಿಮಗೆ ಗೊತ್ತಿರುವಂಥ ಕ್ಯಾಲ್ಕುಲೇಷನ್ಸ್ ಇರಲಿ. ಈ ಒಂದು ಪ್ಲಾಟ್ನ ಎಷ್ಟು ಅಗಲ ಇದೆ, ಉದಾಹರಣೆಗೆ ನೀವು ಒಂದು 40 ಅಡಿ ಈ ಥರ ಇತ್ತು ಅಂತಂದರೆ ಇದಕ್ಕೆ ಸಿಂಪಲ್ ಕ್ಯಾಲ್ಕುಲೇಷನ್ಸು 40ನ್ನು ನೀವು ಎಷ್ಟು ಭಾಗ ಮಾಡ್ತೀರಾ, ಒಂದು ಪ್ಲಾಟಿಗೆ ಆಲ್ಮೋಸ್ಟು 9 ಭಾಗಗಳು ಮಾಡ್ತೀರಾ. ಯಾಕಂದರೆ 9 ದ್ವಾರಗಳಂತ ಹೇಳ್ತೀವಿ. 9 ಇಂಟು ಇದು ಅಂದರೆ 36, 9 7 9 8 9 9. ಸೊ ಅದ್ರ ಪ್ರಕಾರದಲ್ಲಿ 36 ಅಂದರೆ 4 ಉಳಿಯಿತು. ಇಲ್ಲಿ ನಿಮಗೆ 4 ಅಡಿಗೆ ಒಂದೊಂದು ದ್ವಾರಗಳನ್ನು ಮಾಡ್ಬೋದು. ಉದಾಹರಣೆಗೆ ಇದು ನಿಮಗೆ ಪೂರ್ವ ಆಗಿದ್ದರೆ ಇದು ನಿಮಗೆ ದಕ್ಷಿಣ, ಇದು ಪಶ್ಚಿಮ, ಇದು ಉತ್ತರ. ಸೊ ಈ ರೀತಿ ಇದ್ದಾಗ ಇಲ್ಲಿ ನೀವು ದ್ವಾರಗಳನ್ನು ಮಾಡ್ಬೋದು. ಆದರೆ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ಸ್ ಇರುತ್ತಲ್ಲ, ಪಶ್ಚಿಮದಲ್ಲಿ ದ್ವಾರ ಮಾಡಬೇಡಿ ಅಂತ ನಮಗೆ ಹೇಳಿದ್ದಾರೆ. ನಮ್ಮ ಒಂದು ಎಲ್ಲ ಒಂದು ಅರ್ಚಕರಿಗೆ ಕೇಳಿದ್ವಿ, ಯಾರೋ ಆಚಾರ್ಯರಿಗೆ ಕೇಳಿದ್ವಿ ಅಂತ. ಸೊ ಆಪ್ಷನ್ ಏನಿರುತ್ತೆ ನಿಮಗೆ ನೋಡಿ, ಪಶ್ಚಿಮಕ್ಕೆ ದ್ವಾರ ಇದ್ದಾಗ ದಕ್ಷಿಣಕ್ಕಂತೂ ಮಾಡೋಕ್ಕಾಗಲ್ವಲ್ಲ. ಸೊ ಆ ವಿಚಾರದಲ್ಲಿ ನೋಡೋದಾದರೆ ನೀವು ಉತ್ತರದಲ್ಲಿ ದ್ವಾರಗಳನ್ನು ಮಾಡ್ಬೋದು. ಆವಾಗ ನೀವು ಇಲ್ಲಿ ಉತ್ತರಕ್ಕೆ ನೀವು 3 ರಿಂದ 4 ಅಡಿ ಪ್ಯಾಸೇಜನ್ನು ಬಿಟ್ಕೋಬೇಕಾಗುತ್ತೆ. ಸೊ ಪಶ್ಚಿಮದ ರಸ್ತೆ ಆಗಿದ್ದು ಉತ್ತರದ ದ್ವಾರ ಇಡಬೇಕಂದ್ರೆ ಪ್ಯಾಸೇಜನ್ನು ಬಿಟ್ಕೊಂಡು ಈ ಭಾಗದಲ್ಲಿ ನಿಮಗೆ ಈ ಭಾಗದಲ್ಲಾದರೂ ದ್ವಾರಗಳನ್ನು ಮಾಡ್ಕೋಬೋದು. ಅಂದರೆ ನಿಮಗೆ ಈಶಾನ್ಯ ಭಾಗ ಬರುತ್ತೆ ಅಥವಾ ವಾಯುವ್ಯ ಭಾಗ. ಸೊ ನಿಮಗೆ ಪಶ್ಚಿಮ ರಸ್ತೆ ಇದ್ದಾಗ ಆಪ್ಷನ್ ಇರೋದು ನಿಮಗೆ ಉತ್ತರ ಅಷ್ಟೇ ಇರುವಂಥದ್ದು. ಆದರೆ ದಕ್ಷಿಣ ಆಗಲಿ ಪೂರ್ವ ಆಗಲಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ವಾಸ್ತುಬದ್ಧವಾಗಿರೋದಿಲ್ಲ. ನೀವೇನಾದರೂ ಪಶ್ಚಿಮದ ರಸ್ತೆ ಇದ್ದು ಪೂರ್ವಕ್ಕೆ ಏನಾದರೂ ಬಾಗಿಲಿಟ್ಕೋಬೇಕಂದ್ರೆ ನಿಮಗೆ ತುಂಬ ಪ್ಯಾಸೇಜನ್ನು ಬಿಡಬೇಕಾಗುತ್ತೆ. ಸೊ ಅದಕ್ಕೆ ಮೇಜರ್ ಆಪ್ಷನ್ ಇರೋದು ನಿಮಗೆ ಉತ್ತರಕ್ಕೆ ಒಂದು ಪ್ಯಾಸೇಜನ್ನು ಬಿಟ್ಕೊಂಡು ದ್ವಾರನ ನಿರ್ಮಾಣ ಮಾಡುವಂಥದ್ದು. ಸೊ ಮುಂದೆ ನೋಡ್ತಾ ಹೋಗೋಣ ಅದೇ ವಿಚಾರದಲ್ಲಿ. ಸೊ ತುಂಬ ಕಡೆ ಇರುತ್ತೆ, ಗುರುಗಳೇ ನಮ್ಮದು ದಕ್ಷಿಣದ ಒಂದು ರಸ್ತೆ ಇದೆ, ನಾವು ಏನು ಮಾಡ್ಕೋಬೋದು ಅಂತ. ಯಾಕಂದರೆ ದಕ್ಷಿಣಕ್ಕಂತೂ ತುಂಬ ಜನ ದ್ವಾರ ಅಥವಾ ಬಾಗಿಲಿಡೋದಕ್ಕೆ ಹೆದರ್ತಾರಲ್ವ. ಸೊ ಆ ವಿಚಾರದಲ್ಲಿ ನೋಡೋದಾದರೆ, ಸೊ ನಾವು ಇದೊಂದು ಸೈಟ್ ಅಂತ ಅಂದ್ಕೊಳ್ಳಿ, ದಕ್ಷಿಣದ ರಸ್ತೆ. ಈ ವಿಚಾರದಲ್ಲಿ ಇಲ್ಲಿ ಪೂರ್ವ ಬರುತ್ತೆ, ಪಶ್ಚಿಮ, ದಕ್ಷಿಣ ಮತ್ತು ಉತ್ತರ. ಸೊ ಇದಕ್ಕೆ ನಾವು ಏನು ಮಾಡ್ಬೋದು ಅಂತಂದರೆ, ದಕ್ಷಿಣಕ್ಕೆ ಇದು ಬಿಟ್ಟಾಗ ನಮಗೆ ಪೂರ್ವ ಅಭಿಮುಖವಾಗಿ ಒಂದು ದ್ವಾರವನ್ನು ಇಡಬೇಕು ಅಂತಂದರೆ ನಮಗೆ ಇಲ್ಲಿ ಪ್ಯಾಸೇಜನ್ನ ಬಿಟ್ಕೋಬೇಕಾಗುತ್ತೆ, ಪೂರ್ವಕ್ಕೆ ಸಂಬಂಧಿತವಾಗಿರುವಂಥದ್ದು. ಈ ಪ್ಯಾಸೇಜಲ್ಲೂ ಕೂಡ ಇಲ್ಲಿ ನೀವು ಈ ಒಂದು ಸೈಟ್ನ ಒಂದು 40 ಅಡಿನೋ 60 ಅಡಿನೋ ಇಟ್ಟರೆ 9 ಭಾಗವನ್ನು ಮಾಡಿ 3 ಅಥವಾ 4ನೇ ಭಾಗ ಅಂದರೆ ಈಶಾನ್ಯ ದ್ವಾರವಾಗಿ ಇಡುವಂಥದ್ದು. ಯಾವತ್ತೂ ಕೂಡ ನೋಡಿ, ಒಂದು ತಿಳ್ಕೊಳ್ಳಿ, ದಕ್ಷಿಣದ ರಸ್ತೆ ಬಂದಾಗ ಆಗ್ನೇಯಕ್ಕೆ ಎಂಟ್ರೆನ್ಸ್ನ ಇಡಬೇಡಿ, ಅದು ತುಂಬ ನೆಗೆಟಿವ್ ಎನರ್ಜಿನ ಕೊಡುವಂಥದ್ದು. ದಕ್ಷಿಣಕ್ಕೆ ರಸ್ತೆ ಬಂದಾಗ ನೀವು ಇಲ್ಲಿ ಪ್ಯಾಸೇಜ್ ಮುಟ್ಕೊಂಡು ಪೂರ್ವಾಭಿಮುಖವಾಗಿ ಒಂದು ದ್ವಾರವನ್ನು ಇಡಬೇಕು ಅಂತಂದರೆ ಈಶಾನ್ಯ ಭಾಗದಲ್ಲಿ ಇಡುವಂಥದ್ದು. ಇದು ತುಂಬ ಒಳ್ಳೆಯದಾಗುತ್ತೆ. ಸೊ ಈಶಾನ್ಯದಲ್ಲಿ ಇಲ್ಲ ಗುರುಗಳೇ, ಇಲ್ಲಿ ಯಾರು ಒಂದು ಗೋಡೆಯನ್ನು ಜಾಯಿಂಟ್ ಮಾಡಿ ಪಕ್ಕದ ಸೈಟ್ ಅವ್ರು ಕಟ್ಬಿಟ್ಟಿದ್ದಾರೆ, ನಮಗಿಲ್ಲ, ಇಲ್ಲಿ ಸ್ಪೇಸೇ ಇಲ್ಲ ಅಂತಂದಾಗ ನಿಮಗೆ ಇನ್ನೂ ಒಂದು ಆಪ್ಷನ್ ಏನು ಅಂತಂದರೆ ಪಶ್ಚಿಮಾಭಿಮುಖವಾಗಿ ಇಡ್ಬೋದು. ಸೊ ಇಲ್ಲಿ ಪಶ್ಚಿಮಕ್ಕೆ ನೀವು ಪ್ಯಾಸೇಜನ್ನು ಬಿಟ್ಕೊಳ್ಳಿ. ಇಲ್ಲಿ ಕೂಡ ಮೇಲೆ ಹೇಗೆ ಮಾಡಿದ್ದೀರಾ ಆ ಥರ 9 ಭಾಗನ ಮಾಡಿ 3 ಅಥವಾ 4ನೇ ಭಾಗದಲ್ಲಿ ಇಲ್ಲಿ ದ್ವಾರವನ್ನು ಇಡಬಹುದು ಪಶ್ಚಿಮಾಭಿಮುಖವಾಗಿ. ಅಂದರೆ ನಾನು ಮುಂಚೆ ಏನು ಹೇಳ್ಕೊಟ್ಟೆ, ಪಶ್ಚಿಮದ ರಸ್ತೆ ಇದ್ದಾಗ ನಿಮಗೆ ಉತ್ತರಕ್ಕೆ ಮುಖ್ಯ ದ್ವಾರವನ್ನು ಇಡಬಹುದು. ಇಲ್ಲಿ ದಕ್ಷಿಣದ ರಸ್ತೆ ಇದ್ದಾಗ ಪೂರ್ವ ಅಥವಾ ಪಶ್ಚಿಮಾಭಿಮುಖವಾಗಿ ಇಡ್ಬೋದು. ಆದರೆ ದಕ್ಷಿಣಕ್ಕೆ ರಸ್ತೆ ಬಂದಾಗ ಉತ್ತರಾಭಿಮುಖವಾಗಿ ನೀವು ಮುಖ್ಯ ಬಾಗಿಲು ಇಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ, ತುಂಬ ಪ್ಯಾಸೇಜ್ನು ಬಿಡಬೇಕಾಗುತ್ತೆ, ವಾಸ್ತುಬದ್ಧವಾಗಿ ನಿರ್ಮಾಣ ಆಗೋದಿಲ್ಲ. ಇನ್ನು 3ನೇ ಕಾಂಬಿನೇಷನ್ ನೋಡ್ತಾ ಹೋಗೋಣ ನಾವು. ಉತ್ತರದ ರಸ್ತೆ, ಪೂರ್ವದ ರಸ್ತೆ, ಪೂರ್ವಾಭಿಮುಖವಾಗಿ ಪ್ಲಾಟ್ಗಳಿದ್ದಾಗ ಯಾವುದೇ ಸಮಸ್ಯೆ ಇರೋದಿಲ್ಲ. ನಿಮಗೆ ಪ್ಯಾಸೇಜು ಕೂಡ ತುಂಬ ಬಿಡೋಂಥ ಅವಶ್ಯಕತೆ ಇಲ್ಲ. ನಾನು 2 ರಸ್ತೆನ ಹೇಳಿಕೊಟ್ಟೆ, ಒಂದು ಪಶ್ಚಿಮದ ರಸ್ತೆ ಹೇಳಿದೆ ಮತ್ತು ಇನ್ನೊಂದು ದಕ್ಷಿಣದ ರಸ್ತೆ ಹೇಳಿದೆ. ನಿಮ್ಮ ಪ್ಲಾಟ್ ಈ ಮಧ್ಯಭಾಗದಲ್ಲಿ ಇತ್ತು ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಬಹುಮುಖ್ಯವಾಗಿ ಇಲ್ಲಿ ನಿಮಗೆ ಈ ಒಂದು ರಸ್ತೆ ಇತ್ತು, ಈ ಒಂದು ರಸ್ತೆ ಇದ್ದರೆ ನಾನು ತಿಳಿಸ್ಕೊಟ್ಟೆ. ಅದೇ ಪೂರ್ವದ ಬಾಗಿಲು ಅಥವಾ ಪೂರ್ವದ ರಸ್ತೆ ಇದ್ದಾಗ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಅಲ್ಲಿ ಪ್ಯಾಸೇಜೇ ಬಿಡೋವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆ ಆಲ್ಮೋಸ್ಟ್ ಇಲ್ಲಿ ದ್ವಾರ ಈಶಾನ್ಯ ದ್ವಾರವಾಗಿಡುವಂಥದ್ದು ಇದು ಕೂಡ ಒಳ್ಳೆಯ ಒಂದು ಸಜೆಷನ್ ಆಗಿರುತ್ತೆ. ಇಲ್ಲ ನಿಮಗೆ
ಕೆಲವೊಬ್ರು ಏನು ಮಾಡ್ತಾರೆ, ಆಲ್ಮೋಸ್ಟು ಉತ್ತರದ ರಸ್ತೆ ಇತ್ತು ಅಂತ ಇಟ್ಕೊಳ್ಳಿ, ಉತ್ತರಕ್ಕೆ ಬಾಗಿಲಿಡೋಕ್ಕೆ ಇಷ್ಟ ಇಲ್ಲ, ನಾವು ಪೂರ್ವಾಭಿಮುಖ ಮಾಡಬೇಕಂದ್ರೆ ಇಲ್ಲಿ ಈ ಭಾಗದಲ್ಲಿ ಒಂದು ಪ್ಯಾಸೇಜ್ನ ಮಾಡಬೇಕಾಗುತ್ತೆ. ಸೊ ಈ ಭಾಗ ಪ್ಯಾಸೇಜ್ ಮಾಡಿದಾಗ ತುಂಬ ಜನ ಏನಾಗುತ್ತೆ, ಇಲ್ಲಿ ಎಲ್ ಶೇಪ್ ಕಟ್ ಮಾಡಿಬಿಡ್ತಾರೆ. ಇದನ್ನು ಈ ರೀತಿ ಮಾಡಬಾರ್ದು. ಇಲ್ಲಿ ನೀವು ಸ್ಪೇಸ್ ಬಿಟ್ಟಾಗ ಇಲ್ಲೂ ಕೂಡ ನೀವು ಪ್ಯಾಸೇಜ್ನ ಬಿಡಬೇಕಾಗುತ್ತೆ. ಅಂದರೆ ಇದು ನಾರ್ತ್ ಬೈ ರೋಡ್ ಇದ್ದು, ಇದು ಈಸ್ಟ್ ಡೈರೆಕ್ಷನಲ್ಲಿದ್ದು, ಇದು ಸೌತು ಮತ್ತು ಇದು ವೆಸ್ಟ್ ಅಂತ ತೊಗೊಂಡಾಗ, ಸೊ ನಾವು ಪೂರ್ವದಲ್ಲಿ ಕಂಪ್ಲೀಟ್ ಒಂದು ಪ್ಯಾಸೇಜ್ನ ಬಿಟ್ಟು ಇಷ್ಟು ಭಾಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಇದನ್ನೇ ಈ ಥರ ಮಾಡಿಬಿಟ್ಟು ಎಲ್ ಶೇಪಲ್ಲಿ ಮಾಡ್ಕೊಂಡು ಮನೆ ಮಾಡಿದಾಗ ಇಲ್ಲಿ ಈಶಾನ್ಯದಲ್ಲಿ ಕಟ್ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ನಾವು ಯಾವುದನ್ನು ಕವರ್ ಮಾಡಿದ್ವಿ, ಮೊದಲನೇದಾಗಿ ಪಶ್ಚಿಮ ಬೈ ರೋಡ್, ಇನ್ನೊಂದು ದಕ್ಷಿಣ ಬೈ ರೋಡ್, ಮತ್ತು ಇಲ್ಲಿ ಉತ್ತರ ಬೈ ರೋಡ್, ನಾರ್ತ್ ಬೈ ರೋಡ್. ಈ 3 ಎಕ್ಸಾಂಪಲ್ಸ್ನ ಕವರ್ ಮಾಡಿದ್ದೀವಿ. ಕೊನೆಯದಾಗಿ ನಾವು ಪೂರ್ವದ ರಸ್ತೆ ಇದ್ದು, ಸ್ವಲ್ಪ ಜ್ಯೋತಿಷ ಎಲ್ಲ ನಂಬೋರು ಏನಂತ ಹೇಳ್ತಾರೆ, ಉತ್ತರಕ್ಕೆ ನಮಗೆ ಬಾಗಿಲಿಡು ಅಂತ ಹೇಳಿದ್ದಾರೆ. ಅಂದರೆ ಪೂರ್ವದ ರಸ್ತೆ ಇದೆ, ಆದರೆ ನಮಗೆ ಉತ್ತರ ಬಾಗಿಲು ಆಗಿಬರುತ್ತೆ ಅಂತ. ಸೊ ಇಲ್ಲಿ ಕೂಡ ಅಷ್ಟೇ, ಇಲ್ಲೇನಾದರೂ ಉತ್ತರದ ಒಂದು ಪೂರ್ವದ ಒಂದು ರಸ್ತೆ ಇರುವಂಥದ್ದು, ಉತ್ತರದ ಒಂದು ದ್ವಾರ, ದಕ್ಷಿಣ, ಪಶ್ಚಿಮ, ಪೂರ್ವ. ಸೊ ಇಲ್ಲಿದ್ದಾಗ ಕೂಡ ಇಷ್ಟಿದ್ರೂ ಕೂಡ ಇಲ್ಲಿ ಕೂಡ ಪ್ಯಾಸೇಜ್ ಬಿಟ್ಕೊಳ್ಳೋವಂಥದ್ದು ಉತ್ತರ ಭಾಗದಲ್ಲಿ ಬಹುಮುಖ್ಯವಾಗಿರುತ್ತೆ ವೀಕ್ಷಕರೇ. ಸೊ ಇಲ್ಲಿ ನೋಡಿ, ಉತ್ತರ ಭಾಗದಲ್ಲಿ ಇಷ್ಟು ಪ್ಯಾಸೇಜ್ನ ಕಂಪ್ಲೀಟಾಗಿ ಬಿಡಬೇಕು ನೀವು. ಅಂದರೆ ಉತ್ತರ ಖಾಲಿ ಬಿಟ್ಟರೆ ಇಲ್ಲಷ್ಟೇ ಎಲ್ಲ ಕಂಪ್ಲೀಟ್ ವಾಯುವ್ಯದವರೆಗೂ ಖಾಲಿ ಬಿಟ್ಟು ಇಷ್ಟು ನೀವು ಬೇಕಾದ್ರೆ ನಿರ್ಮಾಣ ಮಾಡ್ಕೋಬೋದು. ನಿಮ್ಮ ಮನೆ ಅನುಸಾರವಾಗಿ ನೀವು ಇಲ್ಲಿ ಈಶಾನ್ಯ ಇದರಲ್ಲಿ ಪೂರ್ವದ ರಸ್ತೆ ಇದ್ದರೂ ಕೂಡ ಈಶಾನ್ಯ ಭಾಗವಾಗಿ ನೀವು ಬಿಟ್ಕೊಂಡು ಆದಷ್ಟು ಕಿಟಕಿ ಮತ್ತು ಬಾಗಿಲು ಹೆಚ್ಚಿನದೇನಾದರೂ ಬಾಗಿಲುಗಳು ಇಟ್ಕೋಬೇಕು, ಯುಟಿಲಿಟಿ ಬೇಕಾದರೆ ಪೂರ್ವದಲ್ಲಿ ಇಟ್ಕೋಬೋದು. ಸೊ ಅಲ್ಲಿಗೆ ನಿಮಗೆ ಈಸ್ಟ್ ಬೈ ರೋಡ್ ಅಂತ ಹೇಳ್ತೀವಿ. ಸೊ ಇವತ್ತು ಬಹುಮುಖ್ಯವಾಗಿ ಪ್ಲಾಟ್ ಆ್ಯಂಡ್ ವಾಸ್ತು ಬಗ್ಗೆ ಹೇಳಿಕೊಟ್ಟೆ. 4 ದಿಕ್ಕಿನ ರಸ್ತೆಗಳಿಗೆ 4 ಮುಖ್ಯ ದ್ವಾರಗಳನ್ನು ಹೇಗಿಡಬೇಕು ಅಂತ ತಿಳಿಸ್ಕೊಟ್ಟೆ. ಕೊನೆಯದಾಗಿ ಕೆಲವೊಬ್ಬರು ವೀಕ್ಷಕರು ನಮಗೆ ಕಮೆಂಟಲ್ಲಿ ಪ್ರಶ್ನೆ ಕಳಿಸಿದ್ರು, ಯಾವುದು ತುಂಬ ಪ್ರಶಸ್ತವಾದ ಒಂದು ಪ್ಲಾಟು ಅಥವಾ ಮನೆ ಅಂತ ನೋಡಿದಾಗ ನಾವು ಯಾವುದೇ ಒಂದು ಪ್ಲಾಟ್ನ ಆಪ್ಷನ್ ಮಾಡ್ಕೋಬೇಕಾದಾಗ, ಅಂದರೆ ಒಂದು ಪ್ಲಾಟ್ನ ತೊಗೊಳ್ಬೇಕಾದ್ರೆ ಕಾರ್ನರ್ ಸೈಟ್ ತುಂಬ ಮುಖ್ಯವಾಗುತ್ತೆ. ಅದರಲ್ಲೂ ನಮಗೆ ಈಶಾನ್ಯದ ಕಾರ್ನರ್ ಅಂತ ನಾವೇನು ತೊಗೊತೀವಿ ಆ ಥರ ಒಂದು ಸೈಟ್ ಇದ್ದರೆ ತುಂಬ ಒಳ್ಳೆಯದು. ಇದು 2 ರಸ್ತೆ ಇದೆ, ಇದು ಉತ್ತರದ ರಸ್ತೆ, ಇದು ಪೂರ್ವದ ರಸ್ತೆ, ಇದು ತುಂಬ ಒಳ್ಳೆಯದಾಗುತ್ತೆ. ಆದರೆ ಕೆಲವೊಂದು ಕಡೆ 3 ಭಾಗದಲ್ಲಿ ನಮಗೆ ಪ್ಲಾಟ್ಗಳು ಬರುತ್ತೆ. ಇದು ನೋಡಿ, ಈ ಒಂದು ಪ್ಲಾಟ್ ಇದೆ, ಈ ಪ್ಲಾಟ್ಗೆ ದಕ್ಷಿಣದ ರಸ್ತೆ, ಪೂರ್ವದ ರಸ್ತೆ, ಉತ್ತರದ ರಸ್ತೆ ಬರ್ತಾ ಇದೆ. ಇದು ತುಂಬ ಒಳ್ಳೆಯದು. ಅದರ ಜೊತೆಯಲ್ಲಿ ಕೆಲವೊಬ್ಬರು ಪ್ಲಾಟು ಜಮೀನಲ್ಲಿ ತುಂಬ ದೊಡ್ಡದಾಗಿದ್ದರೆ 4 ಕಡೆ ರಸ್ತೆ ಬರುತ್ತೆ. ಇದು ಒಂದು ರಾಜಯೋಗದ ಪ್ಲಾಟ್ ಅಂತ ಹೇಳ್ತೀವಿ. ಈ ರೀತಿ ಇರೋರಿಗೆ ಅಂದರೆ 4 ಕಡೆ ಒಂದು ಸೈಟಿನ 4 ಕಡೆ ರಸ್ತೆಗಳು ಬಂದಾಗ ಇವರು ಒಬ್ಬ ಮಿಲಿಯನಿಯರ್ ಆಗ್ಬೋದು. ಆದರೆ ಕಂಡೀಷನ್ ಇಷ್ಟೇ ನೋಡಿ, ಇಂದಿನ ರಾಜ ಮಹಾರಾಜರು ಒಂದು ಮೈಸೂರು ಅರಮನೆ ಆಗಿರ್ಬೋದು, ಯಾವುದೇ ಒಂದು ದೊಡ್ಡ ಅರಮನೆಗೆ 4 ದಿಕ್ಕಲ್ಲಿದ್ದಾಗ 4 ದಿಕ್ಕಿನ ದ್ವಾರ ಇಡ್ತಿದ್ರು. ಅದಕ್ಕೆ ವಾಸ್ತುಬದ್ಧವಾಗಿ ಕ್ಯಾಲ್ಕುಲೇಷನ್ ಮಾಡಿ ಇಡಬೇಕಾಗುತ್ತೆ. ಈ ಥರ ಇಟ್ಟರೆ ಒಂದು ಶ್ರೀಮಂತರಾಗ ಯೋಗ ಖಂಡಿತ ಇರುವಂಥದ್ದು. ಇದು ಸ್ವಲ್ಪ ರೇರ್ ಕೇಸು, ಆದರೂ ನಿಮ್ಮ ಒಂದು ಮಾಹಿತಿ ಅನುಸಾರವಾಗಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ರೀತಿ ನೋಡಿ, ನೀವು ಒಂದು ಪ್ಲಾಟು ಹಾಗೂ ವಾಸ್ತುಬದ್ಧವಾಗಿ ಗೃಹದ ನಿರ್ಮಾಣ, ಅದರ ಮುಖ್ಯ ದ್ವಾರದ ನಿರ್ಮಾಣ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನೇ ಡೌಟ್ ಇದ್ದರೂ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ಮತ್ತು ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.